ಈ ಕ್ಯಾನ್ಸರ್ ಅನ್ನೋ ಶಬ್ದ ಕೇಳಿದ ತಕ್ಷಣ ನಮ್ಮ ಜನ ಭಯ ಪಟ್ಬಿಡ್ತಾರೆ. ಕೆಲವು ದಿನಗಳೆಲ್ಲ ನಾವು ಸತ್ತೋಗ್ಬೋದು ಅಂತ ಅನಿಸುತ್ತೆ ಅವ್ರಿಗೆ. ಅದು ಎಷ್ಟು ಗಾಬರಿ ಆಗಿಬಿಟ್ಟಿರ್ತಾರೆ ಅಂದರೆ ನಾವು ಅವ್ರಿಗೆ ಏನು ಅಡ್ವೈಸ್ ಕೊಡ್ತೀವೋ ಅವ್ರು ಬಂದಾಗ ಆ ಅಡ್ವೈಸ್ನ ತಗೊಳ್ಳೋಂಥ ಸ್ಥಿತಿಲಿ ಕೂಡ ಇರೋಲ್ಲ. ಕ್ಯಾನ್ಸರ್ ಬಂದ ತಕ್ಷಣ ಕ್ಯೂರ್ ಆಗಲ್ಲ ಅಂತ ನಿರಾಶರಾಗಬಾರ್ದು. ಟ್ರೀಟ್ಮೆಂಟ್ ತೊಗೊಂಡ್ರೆ ಕಾಯಿಲೆ ವಾಸಿ ಆಗುವಂಥ ಸಾಧ್ಯತೆ ಭಾಳ ಇದೆ. ನಾನು ಡಾಕ್ಟರ್ ರಾಧೇಶ್ಯಾಮ್ ನಾಯಕ್. ನಾನೊಬ್ಬ ಕ್ಯಾನ್ಸರ್ ತಜ್ಞ, ಸಂಪ್ರದಾಯ ಹಾಸ್ಪಿಟ್ಲಿಂದ. ಇವತ್ತು ನಾವು ಕ್ಯಾನ್ಸರ್ ಬಗ್ಗೆ ಇರುವಂಥ ಮೂಢನಂಬಿಕೆಗಳ ಬಗ್ಗೆ ಕೆಲವು ಮಾತುಗಳಾಡೋಣ. ಈ ಕ್ಯಾನ್ಸರ್ ಅನ್ನೋ ಶಬ್ದ ಕೇಳಿದ ತಕ್ಷಣ ನಮ್ಮ ಜನ ಭಯ ಪಟ್ಬಿಡ್ತಾರೆ. ಈಗೇನು ಈ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ, ಇನ್ನೊಂದು ಕೆಲವು ದಿನಗಳೆಲ್ಲ ನಾವು ಸತ್ತೋಗ್ಬೋದು ಅಂತ ಅನಿಸುತ್ತೆ ಅವ್ರಿಗೆ. ಇರೋ ಧೈರ್ಯ ಎಲ್ಲ ಕಳ್ಕೊಂಡಿರ್ತಾರೆ. ಅದು ಎಷ್ಟು ಗಾಬರಿ ಆಗಿಬಿಟ್ಟಿರ್ತಾರೆ ಅಂದರೆ ನಾವು ಅವ್ರಿಗೆ ಏನು ಅಡ್ವೈಸ್ ಕೊಡ್ತೀವೋ ಅವ್ರು ಬಂದಾಗ ಆ ಅಡ್ವೈಸ್ನ ತಗೊಳ್ಳೋಂಥ ಸ್ಥಿತಿಲಿ ಕೂಡ ಇರೋಲ್ಲ. ನಾವು ಸುಮಾರು ಜನ ರೋಗಿಗಳಲ್ಲಿ ನೋಡಿರೋ ಪ್ರಕಾರ ತುಂಬ ಮೂಢನಂಬಿಕೆಗಳು ಕ್ಯಾನ್ಸರ್ ಬಗ್ಗೆ ಇದೆ. ಒಂದು ಮೂಢನಂಬಿಕೆ ಅಂದರೆ ನಾವೇನೋ ಪಾಪ ಮಾಡಿದ್ದೀವಿ, ಹಿಂದಿನ ಜನ್ಮದಲ್ಲೋ ಈ ಜನ್ಮದಲ್ಲೋ ಪಾಪ ಮಾಡಿದ್ದೀವಿ, ಅದಕ್ಕಾಗಿ ನಮಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ ಅನ್ನೋದು ಒಂದು. ಸೊ ಅದರಿಂದಾಗಿ ನಾವು ಮಾಡಿರೋ ಪಾಪಕ್ಕೆ ನಾವು ಅನುಭವಿಸಲೇಬೇಕು, ಇದಕ್ಕೇನು ಟ್ರೀಟ್ಮೆಂಟ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಕೆಲವು ಟ್ರೀಟ್ಮೆಂಟು ನಿಲ್ಲಿಸ್ತಾರೆ. ಎರಡನೇದು, ಈ ಕ್ಯಾನ್ಸರು ಅಂಟು ರೋಗ ಅಂತ ಒಂದು, ಅಂದರೆ ನಮಗಿದ್ರೆ ಅದು ಇನ್ನೊಬ್ರಿಗೆ ಸ್ಪ್ರೆಡ್ ಆಗ್ಬೋದು. ಇದರಿಂದಾಗೂ ಸುಮಾರು ಜನ ಕ್ಯಾನ್ಸರ್ ಪೇಷಂಟ್ಸು ಭಾಳ ಬಳಲ್ತಾರೆ. ಯಾಕಂದರೆ ಮನೆಯವರೇ ಅವ್ರನ್ನ ಸ್ವಲ್ಪ ದೂರ ಇಟ್ಟಿರ್ತಾರೆ. ಅವರು ಉಪಯೋಗಿಸೋ ಬಟ್ಟೆ, ಅವ್ರು ಉಪಯೋಗಿಸೋ ತಟ್ಟೆ, ಅವ್ರ ಜೊತೆಗೆ ಊಟ ಮಾಡದೇ ಇರೋದು, ಇಂಥವೆಲ್ಲ ಮಾಡಿ ಅವ್ರಿಗೆ ಮೊದಲೇ ಸೈಕಲಾಜಿಕಲಿ ಭಾಳ ಡಿಸ್ಟರ್ಬ್ ಆಗಿರ್ತಾರೆ, ಭಾಳ ಡಿಪ್ರೆಸ್ ಆಗಿಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಇವರು ದೂರ ಮಾಡೋದ್ರಿಂದ ಇನ್ನೂ ಅವರ ಮಾನಸಿಕ ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಸರಿಯಾಗಿ ತೊಗೊಳಕ್ಕಾಗೋದಿಲ್ಲ ಅದು. ಸೊ ಇದು ಎರಡನೇ ಮೂಢನಂಬಿಕೆ. ಮೂರನೇದು ಮೂಢನಂಬಿಕೆ ಅನ್ನೋದಕ್ಕಿಂತ ಏನೇ ಮಾಡಿದ್ರು ಇದು ಕ್ಯೂರ್ ಆಗಲ್ಲ, ಕ್ಯಾನ್ಸರ್ ಕ್ಯೂರ್ ಆಗಲ್ಲ, ಅದು ಬಂದುಬಿಟ್ರೆ ಆಯಿತು ಸತ್ತೋಗ್ತೀವಿ, ಇದು ಮೂರನೇ ಮೂಢನಂಬಿಕೆ. ಸೊ ಇದಕ್ಕೆ ಏನು ಹೇಳಬೇಕು ಬಯಸ್ತೀನಿ ಅಂತ ಹೇಳಿದ್ರೆ, ತುಂಬ ಬೇಗ ಬಂದರೆ ಸ್ಟೇಜ್ 1 ಸ್ಟೇಜ್ 2ನಲ್ಲಿ ಕ್ಯಾನ್ಸರ್ನ ನಾವು ಕಂಡುಹಿಡಿದ್ರೆ ಸುಮಾರು ಜನ 90%, 80 to 90% ಅದನ್ನು ಗುಣ ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ಕ್ಯೂರ್ ಈಸ್ ಫಾರ್ ಲೈಫ್. ಒಂದೇ ಸಲ ಬಂದರೆ ಆಮೇಲೆ ಬರಲ್ಲ. ಅದೇ ಥರ ನೀವು ಅಡ್ವಾನ್ಸ್ ಕ್ಯಾನ್ಸರ್ ಆಗಿ ಬಂದ್ರೂ, ಅಂದರೆ ತುಂಬ ಜಾಸ್ತಿ ಕ್ಯಾನ್ಸರ್ ಮಾಡಿಕೊಂಡು ಬಂದರೂ ಕೂಡ ಕೆಲವು ಕ್ಯಾನ್ಸರ್ಸಲ್ಲಿ ಕ್ಯೂರ್ ಮಾಡ್ಬೋದು. ಕೆಲವು ಕ್ಯಾನ್ಸರ್ಸ್ನ ನೀವು ಸುಮಾರು ವರ್ಷ ಒಳ್ಳೆ ಕ್ವಾಲಿಟಿ ಲೈಫಲ್ಲಿ ಬದುಕೋ ಥರನೂ ಮಾಡ್ಬೋದು. ಸೊ ಅದರಿಂದಾಗಿ ಕ್ಯಾನ್ಸರ್ ಬಂದ ತಕ್ಷಣ ಕ್ಯೂರ್ ಆಗಲ್ಲ ಅಂತ ನಿರಾಶರಾಗಬಾರ್ದು. ಬಂದು ತಜ್ಞ ವೈದ್ಯರ ಹತ್ರ ಬಂದು ಸರಿಯಾದ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಾಯಿಲೆ ವಾಸಿ ಆಗುವಂಥ ಸಾಧ್ಯತೆ ಭಾಳ ಇದೆ. ನಾಲ್ಕನೇದು, ಕ್ಯಾನ್ಸರ್ ಬಂದಾಗ ಅದ್ರ ನೋವು ಬರುತ್ತೆ, ಅದು ಇನ್ನೋವೇಟಬಲ್ ಅಂತ. ಅಂದರೆ ಈ ನೋವು ನಾವು ಆ ನೋವಿಂದ ಬಳಲೇಬೇಕು, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಈ ನೋವು ಕಂಟ್ರೋಲ್ ಆಗಲ್ಲ ಅನ್ನೋದೊಂದು. ಈಗ ಎಂಥ ಒಳ್ಳೆ ನೋವಿನ ಮಾತ್ರೆಗಳು, ಇಂಜೆಕ್ಷನ್ಸು, ಸ್ಕಿನ್ ಪ್ಯಾಚ್ ಅಂತ ಹೇಳ್ತೀವಿ ನೋವಿಂದು, ಇವೆಲ್ಲ ಬಂದಿದೆ. ಅದರಿಂದಾಗಿ ನೋವಿನಿಂದ ನರಳಾಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಪೂರ್ತಿಯಾಗಿ ನೋವನ್ನು ಕಂಟ್ರೋಲ್ ಮಾಡ್ಬೋದು. ನೀವು ಒಳ್ಳೆ ಜೀವನ, ಈವನ್ ಇಫ್ ಅಡ್ವಾನ್ಸ್ ಕ್ಯಾನ್ಸರ್ ಇದ್ದರೂ ಕೂಡ ಒಳ್ಳೆ ಜೀವನ ನಡೆಸ್ಬೋದು ನೋವನ್ನು ಕಂಟ್ರೋಲ್ ಮಾಡಿಕೊಂಡು. ಐದನೇದು, ಜನ ಏನಂತ ಕತ್ತಾರೆ ಅಂದರೆ ದಿಢೀರಾಗಿ ನನಗೆ ಕ್ಯಾನ್ಸರ್ ಬಂದ್ಬಿಡ್ತು. ಯಾರು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಲಿಲ್ಲ, ನಾನು ಇಷ್ಟು ದಿವಸ ಸ್ಮೋಕ್ ಮಾಡಿದೆ, ಇಷ್ಟು ಕುಡಿತಾ ಇದ್ದೆ, ನಾನು ಒಳ್ಳೆ ಆಹಾರ ತಗೋತಿರ್ಲಿಲ್ಲ, ಫಾಸ್ಟ್ ಫುಡ್ಗಳು ತಗೋತಾ ಇದ್ದೆ, ಎಕ್ಸಸೈಸ್ ಮಾಡ್ತಿರ್ಲಿಲ್ಲ, ಇದನ್ನು ಹೇಳೋದೇ ಇಲ್ಲ. ನಾನು ಚೆನ್ನಾಗೇ ಇದ್ದೆ, ಒಳ್ಳೆ ಜೀವನದಲ್ಲಿದ್ದೆ, ಸಡನ್ನಾಗಿ ಕ್ಯಾನ್ಸರ್ ಬಂದ್ಬಿಡ್ತು. ಈ ಕ್ಯಾನ್ಸರ್ ಯಾವತ್ತೂ ಸಡನ್ನಾಗಿ ಬರೋಲ್ಲ, ನಿಧಾನಕ್ಕೆ ಶುರು ಆಗುತ್ತೆ. ಒಂದು 3-4 ವರ್ಷದಲ್ಲಿ ಬೆಳೆದು ದೊಡ್ಡದಾಗುವಂಥದ್ದು. ಅದರಿಂದಾಗಿ ನಮಗೆ ನೀವು ವರ್ಷ ಪತ್ತೆ ಮಾಡೋಕ್ಕೋಸ್ಕರ ಡಾಕ್ಟ್ರ್ ಹತ್ರ ಹೋದರೆ ಭಾಳ ಅರ್ಲಿಯಾಗಿ ಇದನ್ನು ಕಂಡುಹಿಡಿದ್ಬಿಟ್ಟು ಅರ್ಲಿ ಸ್ಟೇಜಸ್ಸಲ್ಲಿ ಕ್ಯೂರ್ ಮಾಡ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.